ಸರ್ ಪೈಲೆ ಪೋಟಾಬ ನಂತರ ವಿಠೋಬ. ಇದನ್ನು ವಿಠಲ್ ಮಂದಿರ, ನೀವನು ವಿಠಲು. ಅಧಿಕೃತವಾಗಿ ಹೇಳಿದ್ದೆ ಈಗ ನೀವು ಊಟ ಆದ ಅಂಥೇಳಿ. ಅಧ್ಯಕ್ಷರಾದ ವ್ಯಾಸಮುದ್ರ ಸರ್ ಅವರೇ, ಜೊತೆಗೆ ನಮ್ಮನ್ನು ತತ್ವಜ್ಞಾನಕ್ಕೆ ಮಧ್ಯಾಹ್ನದಾಗ ತೊಗೊಳುವಂಥ ಚಕ್ರವರ್ತಿ ತೀರ್ಥ ಅವರೇ, ಸಮಸ್ತ ಇಲ್ಲಿನ ಭಗವದ್ ಬಾಂಧವರೇ ಅಥವಾ ಭಾಗವತ ಬಾಂಧವರೇ, ನನ್ನ ಟಾಪಿಕ್ಕೆ ಬನ್ನಂಜೆ ಭಾಗವತ. ನಿಮಗೆ ಒಂಥರ ಅನಿಸ್ಬೋದು, ಏನಪ್ಪ ಇದು ಭಾಗವತ ಏನು, ಬನ್ನಂಜೆ ಏನು? ನಮಗೆ ಷಟ್ಕಗಳ ನಂತರ, ಭಗವದ್ಗೀತೆ ನಂತರ ಬೇರೆಲ್ಲ ದಾರಿಯಲ್ಲಿ ಹೋಗುವಾಗ ಕೃಷ್ಣ 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 ಒಂದೇ ಬರ್ತಿತ್ತು ನಮಗೆ. ಅದೆಲ್ಲವನ್ನು ಒಂದೇ ಕಡೆ ಕ್ರೋಢೀಕರಿಸಿ ಸರಳರಿಗೆ, ಸಾಮಾನ್ಯರಿಗೆ, ಶಾಸ್ತ್ರ ಬಾರದೇ ಇರುವವರಿಗೆ ಬಂದಂಥ ಏಕಮೇವ ಪುರಾಣ ಅಂದರೆ ಭಾಗವತ. ಇಲ್ಲಿ ಎಲ್ಲ ಪುರಾಣಗಳನ್ನು ಬೇರೆ ಹೇಳಿದ್ರೆ ಇದನ್ನು ವ್ಯಾಸರೇ ನೇರವಾಗಿ ಹೇಳ್ತಾರೆ. ಇದನ್ನು ನಮಗೆ ಮುಖ್ಯವಾಗಿ ಏನಪ್ಪ ಅಂದರೆ, ಬನ್ನಂಜೆಯವರ ಬಗ್ಗೆ ಹೇಳಿಕ್ಕೆ ಹೊಂಟಾಗ 3 ಪ್ರಮುಖವಾದ ಮಾಹಿತಿಗಳನ್ನು ಕೊಡಲೇಬೇಕು. ನಾನು 1979ರಲ್ಲಿ JRFನ UGC ತೊಗೊಂಡ ಮೇಲೆ ನನಗೊಂದು ವರ್ಷಕ್ಕೆ 1500 ರೂಪಾಯಿ ಕಂಟಿಂಜೆನ್ಸಿ ಗ್ರ್ಯಾಂಟನ್ನು ಕೊಡ್ತಿದ್ರು. ಆ ಗ್ರ್ಯಾಂಟ್ ಮೂಲಕ 500 ಓಡಾಡಲಿಕ್ಕೆ, 500 ಪುಸ್ತಕಗಳನ್ನು ಖರೀದಿ ಮಾಡಲಿಕ್ಕೆ, ಇನ್ನು 500 ಸ್ಟೇಷ್ನರಿಗಂತ. ನಾನು ಮಾಡಿದ ಮೊದಲನೇ ಕೆಲಸ ಏನಪ್ಪ ಅಂದರೆ, ಇದೆಲ್ಲ ಒಂದು ಹಂತಕ್ಕೆ ಬಂದ ಮೇಲೆ, ಅಂದರೆ ಎಷ್ಟೊತ್ತಿಗೆ MPhil ಮಾಡಿದೆ ನಾನು, ಪುರಂದರದಾಸ ಚಿತ್ರಿಸಿದ ಬಾಲಕೃಷ್ಣ ಅಂತ, ದಶಮಸ್ಕಂದ ಅಂದರೆ ಇಂಡೈರೆಕ್ಟ್ಲಿ ಹೇಳಲಾರ್ದಂಗೆ. ಆವಾಗ ನಮಗೆ ಒಬ್ಬ ವೈಸ್ ಚಾನ್ಸಲರ್ ಜಗನ್ಮೋಹನ್ ರೆಡ್ಡಿ ಅಂಥೇಳಿ, ಏನು ಇಂಥದಕ್ಕೆಲ್ಲ ನಾವು JRF ಯಾಕೆ ಕೊಡಬೇಕು, ಇಂಥದಕ್ಕೆಲ್ಲ ಮಠ ಅಂತ ಹೇಳಿದ್ರೆ, ಮತ ಬ್ರಾಹ್ಮಣರು ಭಾಗವತ ಇದಕ್ಕೆಲ್ಲ ಯಾಕೆ ಕೊಡ್ಬೇಕು ನಾವು ಅಂತ ಪ್ರಶ್ನೆ ಬಂದಾಗ 3 ಜನ ವಿದ್ವಾಂಸರು ಪ್ರೊಫೆಸರ್ಗಳು ನಮ್ಗೆ ಸಮರ್ಥನೆ ಮಾಡಿದ್ರು. ಇಲ್ಲ, ಭಾಗವತ ಒಂದು ಅಕಾಡೆಮಿಕ್ ಗ್ರಂಥ ಇದೆ, ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ. ಒಬ್ಬ ದೊಡ್ಡ ಸ್ಕಾಲರ್ ಇದ್ದಾರೆ ಬನ್ನಂಜೆ ಗೋವಿಂದಾಚಾರ್ಯ ಅಂತ, ಅವ್ರು ಬರೀತಾ ಇದ್ದಾರೆ, ಕ್ಯಾಸೆಟ್ಗಳ ರೂಪದಲ್ಲಿದೆ. ಕ್ಯಾನ್ ಯು ಬ್ರಿಂಗ್ ಎನ್ ಎವಿಡೆನ್ಸ್ ಅಂದರು, ಬುಕ್ ಇರಲಿಲ್ಲ. ಆ ಸಂದರ್ಭದಲ್ಲಿ ನಮ್ಮ KM ಕೃಷ್ಣರಾವ್, RS ಮುಗಳೀಶ್ ಮತ್ತು ನಮ್ಮ KS ನಾರಾಯಣಾಚಾರ್ಯ ಅಂತವರೆಲ್ಲ ಸಹಾಯ ಮಾಡಿದ್ದಕ್ಕೆ ಇದನ್ನು ನಾನು ಮೊಟ್ಟ ಮೊದಲ ಬಾರಿಗೆ, ಅಂದರೆ ಇಲ್ಲಿ ಅಂದರೆ ಕರ್ನಾಟಕದಲ್ಲಿ ಮುಖಾಂತರ ಮೊಟ್ಟ ಮೊದಲ ಬಾರಿಗೆ ಒಂದು ಟೆಕ್ಸ್ಟ್ ಬುಕ್ ಅಥವಾ ಒಬ್ಬ ಅಕಾಡೆಮಿಷಿಯನ್ ತಯಾರಾಗಿದ್ದು ನಾನೇ ಫಸ್ಟ್. ಅಲ್ಲಿ ತನಕ ಭಾಗವತದ ಮೇಲೆ UGC PhD ಆಗಲಿ ಅಥವಾ ಇಂಥ ಬುಕ್ಸ್ ಆಗಲಿ ಬಂದಿರಲಿಲ್ಲ. ಕನ್ನಡದಲ್ಲಿ ಬಂದಂಥ ಮೊದಲನೇ ಪುಸ್ತಕ ಅಂದರೆ ಬನ್ನಂಜಿಯವ್ರದ್ದು ಇಲ್ಲಿದೆ, ಅದು ಸಂಗ್ರಹ ಭಾಗವತ ಅಂತ. ನಾನು ಮಾರ್ಚ್ 82ರಲ್ಲಿ ಬನ್ನಂಜಿಯವ್ರನ್ನ ಅಧಿಕೃತವಾಗಿ ರಿಜಿಸ್ಟ್ರಾರ್ನಿಂದ ಅನುಮತಿ ಪಡೆದು ಮಂಗಳೂರಿಗೆ ಹೋಗಿ ಪ್ರೆಸ್ನಲ್ಲಿ ಭೇಟಿದೆ. ಮಾರ್ಚ್ 82ರಲ್ಲಿ ಅವತ್ತೊಂದು ಅರ್ಧ ಗಂಟೆ ಟೈಮ್ ಕೊಟ್ಟರು ಅವ್ರು ನನಗೆ. ಕೊಟ್ಟು ಏನು ಹೇಳಿದ್ರಪ್ಪ ಅಂದರೆ, ಇದು ಒರಿಜಿನಲ್ ಅಂತ ನೀ ಹೆಂಗೆ ಅಂತಿ, ಭಾಗವತ ಟೆಕ್ಸ್ಟ್ ಬುಕ್ ಬರೀಬೇಕಲ್ಲ, ನೀನು ಬರ್ಕೋತ ಹೋಗು ನೋಡೋಣ ಅಂದ್ರೆ ಅಷ್ಟೇ. ಅಂದರೆ ಈ ಥರ ಒಂದು ವಿಷಯವನ್ನು ಒಂದು ತಂದು ಟೆಕ್ಸ್ಟ್ ಮಾಡಿ ಒಯ್ಯತ್ತು ತೊಗೊಂಡು ಅದಕ್ಕೆ ಲಾಜಿಕಲಿ ಅದನ್ನು ನಾವು ಪ್ರೂವ್ ಮಾಡೋದು ಕಷ್ಟ ಆಗ್ತಿತ್ತು. ಆ ಕಾಲ ಹೋಗಿದೆ. ಈಗ ಬನ್ನಂಜಿಯವ್ರದ್ದು ಕನ್ನಡ ಬಂದಿದೆ, ಇಂಗ್ಲೀಷ್ ಬಂದಿದೆ. ಅಷ್ಟೇ ಅಲ್ಲ, ಎಂತೆಂಥ ವಿಷಯ, ಅಂಕಿಯಲ್ಲಿ ಆಧ್ಯಾತ್ಮ ಅಂತ ಒಂದು ಫೋಟೋ ನೋಡಿ, ದಯವಿಟ್ಟು ನೋಡಿರಿ ಫೋಟೋ. ಇದನ್ನು ನೋಡಿದ್ರೆ ಅನಿಸುತ್ತೆ ಎಂಥ ರಿಸರ್ಚ್ ಸ್ಕಾಲರ್ ಇರ್ಬೋದು ಅವರು, ಅಂಕಿಯಲ್ಲಿ ಆಧ್ಯಾತ್ಮ ಹುಡುಕದವರು. ಈಗ ನನಗೇನಪ್ಪ ನನ್ನ ವಿಷಯ ಇರೋದು ಭಾಗವತದ ಭಾಷೆ ಮತ್ತು ಶೈಲಿ. ಭಾಗವತ ಅಲ್ಲ, ಕಥೆ ಅಲ್ಲ, ಪ್ರಹ್ಲಾದದು ಅಂತ ಇದನ್ನೇನು ಸಂಬಂಧ ಇಲ್ಲ. ಅಂದರೆ ಎಂತೆಂಥ ಭಾಷೆಗಳನ್ನು ಅವರು ತಮ್ಮ ನಾವು ಇವತ್ತೇನೋ ಲಿಂಗ್ವಿಸ್ಟಿಕ್ಸು, ಫೊನೋಟಿಕ್ಸು, ಮೀಮಾಂಸೆ, ತರ್ಕ, ವ್ಯಾಕರಣ, ಶಾಸ್ತ್ರ ಇದನ್ನೆಲ್ಲವನ್ನು ಕನ್ನಡದಲ್ಲಿ ನೇರವಾಗಿ ಭಕ್ತಿ ತಂದರು ಇವರೊಬ್ಬರೇ. ನಾವು ಕನ್ನಡದಲ್ಲಿ ನೋಡ್ತೀವಲ್ಲ, ಈಗ ಇಂಥದೇ ಓದ್ಬೇಕಂತ ಅಂದರೆ ಕನ್ನಡದಲ್ಲಿ ತರಲಿಕ್ಕೆ ಬಂಟಾಗ ಇಂಗ್ಲೀಷಿನ ಏನನ್ನು ಬಿಡಬಹುದು, ಏನನ್ನು ಹಿಡಿಬಹುದು ಅಂತ ಒಂದು ಕೊಟೇಶನ್ ಕೊಟ್ಟು ನಮಗೆ. ಗಮಕ ಸಮಾಸದಿಂ ರಳಕುಳಕ್ಷರದಿಂ ಶಿತಸಯ್ಯ ಸಂಧಿಂ ಸಮುಚಿತವಾಗಿ ಸತ್ಯಸಪ್ತಮಯಂ ವಮಃ ಭೇದದಿಂ ವಿರಹಿತಾವ್ಯ ಲಿಂಗದಿಂ ಪದೋತ್ತಮ ಶಿಥಿಲದು ವಿರಹಿತ ಅನ್ನೋದು ಕೊನೆಗೆ ಯತಿವಿಲಂಘನದಿಂದರಿದಂತೆ ಕನ್ನಡಂ. ಯತಿವಿಲಂಘನ ಬಿಟ್ಟರೆ ಮಾತ್ರ ನೀವು ಕನ್ನಡ ಕಲಿತ. ಸಂಸ್ಕೃತ ದೊಡ್ಡ ವಿದ್ವಾಂಸರು ಕೂತಾರೆ, ವೈಸ್ ಚಾನ್ಸಲರ್. ಕನ್ನಡನೇ ಅದು. ಅಷ್ಟಲ್ಲದೆ ಹೆಂಗೆ ತಯಾರಾಗಬೇಕು ಕನ್ನಡಿಗರಂದರೆ, ಕವಿ ಗಮಕಿ ವಾದಿ ವಾಗ್ಮಿ ಅಪ್ಪೋನ್. ಕವಿ ಇರ್ಬೇಕು, ಗಮಕಿ ವಾದಿ ವಾಗ್ಮಿ 4 ಕಂಡಂಥ ಏಕಮಾತ್ರ ವ್ಯಕ್ತಿ ಅಂದರೆ ಬನ್ನಂಜಿಯವರು. ಇದ್ರ ಜೊತೆ ನಮ್ಮ ಕರ್ನಾಟಕದಲ್ಲಿ 3 ಜನ ದೊಡ್ಡ ಆಥರ್ಸ್ ಬಂದರು. ಒಂದು DVG, 2ನೇ ದಿನಪ್ಪ KS ನಾರಾಯಣಾಚಾರ್ಯ, 3ನೇದು ಬನ್ನಂಜಿಯವರು. ಈಗ ನಾವು ಹೇಳಿದ್ರೆ
ದ್ವೈತ ಅದು ಹೆಂಗಂತ ತಿಳ್ಕೊರಿ ನೀವು. ಈ 3 ಜನ ಸ್ಕಾಲರ್ಸ್ ಸಪೋಸ್ ಬಂದಿದ್ದಿಲ್ಲ, ಕನ್ನಡದಲ್ಲಿ ಬರೆದಿದ್ದಿಲ್ಲ ಅಂದರೆ ಇಂಥರದ್ದು ಈ ವೈದಿಕ ಸನಾತನ ಧರ್ಮದ ಕನ್ನಡ ಭಾಷೆ ನಮ್ಗೆ ಸಾಧ್ಯ ಆಗ್ತಿರಲಿಲ್ಲ. ಒಬ್ಬ ಡಿವಿಷನ್ ಒಂದು ಹೆಂಗೆ ನೋಡ್ಬೋದು ನಾವು, ಅವ್ರು ಶತಮಾನೋತ್ಸವ ಮಾತಾಡಿದ್ದೆ ನಾನು ಹೋಗಿ. ಅಂದರೆ ಒಬ್ಬ ಸ್ಕಾಲರ್ ಬರಲಿಕ್ಕೆ ಹೊಂಟಂದರೆ ಎಂತೆಂಥ ಸಮಸ್ಯೆಗಳು ಬರ್ತವೆ. ಯಾರಿಗೆ ಕನ್ವಿನ್ಸ್ ಮಾಡ್ಬೇಕು ನಾನು, ಹೂ ಇಸ್ ಮೈ ಟಾರ್ಗೆಟ್ ಗ್ರೂಪ್. ಸ್ಪಷ್ಟವಾಗಿ ಹೇಳ್ತಾರೆ ಬನ್ನಂಜಿಯವರು, ಭಾಗವತ ನಾನು ಯಾರ ಸಲುವಾಗಿ ಬರೆದಿನಿ ಅಂತ, ಕೇವಲ ಕನ್ನಡಿಗರಿಗೆ, ಸಂಸ್ಕೃತ ಬಾರದೇ ಇರುವವರಿಗೆ, ಸಾಮಾನ್ಯ ಜನರಿಗೆ ಅಂತ. ಹಾಗಾದ್ರೆ ಏನು ಮಾಡಬೇಕು? ಅವರೇ ಹುಡುಕೊಂಡಂಥ ಶೈಲಿ ಏನಂದರೆ ಅದರೊಳಗಿನ ಟಾಪಿಕ್ಗಳು, ಒಂದೊಂದು ಟಾಪಿಕ್ಕಿಗೆ ಹೆಂಗೆ ಹೆಸರು ಕೊಡ್ತಾರೆ ಅಂದವರು. ನನಗೆ ಮೊದಲು ಹೇಳಿದ 40 ನಿಮಿಷ, ಬಹುಶಃ ಒಂದು 10 ನಿಮಿಷ ಇನ್ನೊಂದು ಅದನ್ನು ತಿಳ್ಕೊತೀನಿ ನಾನು. ಇನ್ನೊಂದು ವಿಶೇಷತೆ ಅವ್ರ ಪುಸ್ತಕದ್ದು, ಇದಕ್ಕೆ ಮುನ್ನುಡಿ ಇರೋಂಗಿಲ್ಲ, ಬೆನ್ನುಡಿ ಇರೋಂಗಿಲ್ಲ. ಅವರೇ ಮುನ್ನುಡಿ, ಅವರೇ ಬೆನ್ನುಡಿ. ಕೇಳಿದ್ರೆ ನಾವು ಸರ್ತಿ ನಮ್ಮ ಪುಸ್ತಕ ಮುನ್ನುಡಿ ಬರೀತೀರೇನ್ರಿ ಅಂತ. ಇಲ್ಲ, ಭಾಗವತಕ್ಕೆ ಮುನ್ನುಡಿ ಬೆನ್ನುಡಿ ಬೇಡ. ಅಷ್ಟೇ ಅಲ್ಲ, ಇದನ್ನೇನಪ್ಪ ಅಂದರೆ ಸಮರ್ಪಣೆ, ಎವ್ರಿಥಿಂಗ್ ಭಗವಂತ, ಪರಿವಿಡಿ ಇಲ್ಲ. ಈಗ ಅದಲ್ಲ 4 ಪೇಜಿಂದು ಒಂದೇ ವಾಕ್ಯ ಇರ್ತಂತ. ಆ ಥರ ಅಂಥ ಭಾಗವತವನ್ನು ಸಣ್ಣ ತುಣುಕು ಮಾಡಿ ಅವ್ರೇನು ಕೊಡ್ತಾರೆ ನಮಗೆ ಟೈಟ್ಲ್ಗಳೇ, ಆ ಟೈಟ್ಲ್ಗಳೇ ಇದಕ್ಕೆ ಬೆನ್ನುಡಿ ಮುನ್ನುಡಿ ಆಗ್ತಾವೆ. ಉದಾಹರಣೆಗಾಗಿ ಯುವತಿಗೆ ಮುದಿ ಮಕ್ಕಳು, ಟೈಟ್ಲ್ ಹಂಗೆ, ಯುವತಿಗೆ ಮುದಿ ಮಕ್ಕಳು. ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ಭಾಗವತ. ಅಂದರೆ ಹೆಂಗೆ ಪಿಕ್ ಮಾಡಬೇಕು, ಅದೇ ತಾನೇ. ನಾನು ಗ್ರ್ಯಾಜುಯೇಷನ್ ಮುಗಿಸಿ ಬಂದಿದ್ದೆ. ಈ PUCಯಿಂದಲೇ TCH ಮಾಡಬೇಕು, B.Ed ಮಾಡಬೇಕು ಅನ್ನೋಕೆ B.Edದಾಗ ಏನು ಕಲಿಸ್ತಾರಂದ್ರೆ, ವಿಷಯ ಏನು ಅಂತ ಹೇಳಾರ್ದಂಗೆ ಆ ಹುಡುಗರ್ಲಿಂದೇ ಆ ವಿಷಯ ತಿಳಿಸ್ಕೋಬೇಕು ನೀವು. ಅವಾಗ ಏನು ತಿಳ್ಕೊಬೇಕು, ನಮ್ಮ ಮೇಲೆ ಅವರು ನಮಗೆ ಆ ಕಾನ್ಸಂಟ್ರೇಷನ್ ಮಾಡ್ತಾರೆ ಅಂತ ತಿಳ್ಕೊಬೇಕು ನಾವು. ಆ ಥರ ಒಂದೊಂದು ಟೈಟ್ಲ್ ಆಯ್ಕೆ ಮಾಡಲಿಕ್ಕೆ ಹೊಂಟಾಗ ಏನಂತಾರೆ, ಕೆಲವು ಇಂಪಾರ್ಟೆಂಟ್ ಟೈಟ್ಲ್ ಹೇಳ್ತೀನಿ ನಾನು. ಇಲ್ಲಿ ಪುರಾಣಗಳ ರಾಜ ಭಾಗವತ ನೋಡಿರಿ. ತರುಣಿ ತಾಯಿಗೆ ಮುದಿ ಮಕ್ಕಳು, ವೈಶಂಪಾರಣ್ಯದಲ್ಲಿ ನನ್ನ ವಿಶಾಲ ಯಾವುದು, ನನ್ನ ವಿಳಾಸ ಎಲ್ಲಿ, ಹಿಂಗೆ ಕೇಳ್ತಾ ಬಂದು ನಮಗೇನು ಅನಿಸ್ಬೇಕಂದ್ರೆ ಅದು ಯಾವುದೋ ಒಂದು ಕಥೆ ಕಾದಂಬರಿ ಓದಂಗೆ ಇರ್ತದೋ. ಇಡೀ ಭಾಗವತ ಕಲಿಸ್ತಾರೆ ನಮಗೂ, ಒಂದೊಂದೇ ಕಲಿಸ್ತಾ ಇದ್ದ ಮೂರಲ್ಲಿ ಕದ್ದವರು ಯಾರು ನಾವು ತಿಳ್ಕೊತೀವಿ. 3:30 ಮುಹೂರ್ತ ಆಗಲಿ ಅಥವಾ ನೋ ಇಲ್ಲಿ ಅಂದ್ರೆ ಅಲ್ಲಿ ಏನಪ್ಪಂದರೆ, ಈ ಶಮಂತಕ ಮಣಿ ಕಳೆದು ಹೋಗಿರ್ತದೆ, ಯಾರು ಕದ್ದರು, ಅವರ ಅಣ್ಣ ಬಲರಾಮನಿಗೆ ನಾನು ಕದ್ದಿಲ್ಲ ಅಂತ ತೋರಿಸ್ಲಿಕ್ಕೆ ಮಾಡೋಂಥ ವ್ಯವಸ್ಥೆ ಇದು. ಅದು ಭಾಗವತ ಕಥೆಯಲ್ಲಿ ಬರ್ತದೆ. ನಮಗೆ ಬನ್ನಂಚ ಮುಖ್ಯ ಹೊರತಾಗಿಲ್ಲಿ ನನಗೆ ಅಂದರೆ ಭಾಗವತವನ್ನು ಕೊಟ್ಟಂಥ ಸಿಸ್ಟಮ್ ಇದೆಯಲ್ಲ, ಶೈಲಿ ಮತ್ತು ಪುರಾಣ ಒಂದೊಂದು. ಇಲ್ಲಿ ಇಲ್ಲಿ ಪ್ರತಿಯೊಂದು ವಿಷಯ ಕೊಡ್ಲಿಕ್ಕೆ ಹೊಂಟಾಗ ನಮ್ಗೆ ಏನೋ ಒಂದು ಹೊಸದು ಹೇಳಿಕತ್ತಾರೆ ಅನ್ನಿಸ್ತದೆ ಭಾಷೆನ ಕೊಡ್ಲಿಕ್ಕೆ. ಮತ್ತು ಈ ಶೈಲಿ ಮತ್ತು ಭಾಷೆಯಲ್ಲಿ ಎಂದೂ ಕೂಡ ಕ್ಲಿಷ್ಟ ಭಾಷೆ ತರಂಗಿಲ್ಲ. ಈ ಬೇಂದ್ರೆಯವ್ರ ಥರ ಸ್ವರಾನುರ ಭಾಷೆ ಅಲ್ಲ ನಮ್ದು. ನೆನಪಂದರೆ ಎಲ್ಲೋ ಒಂದು ಕಡೆ ತುಳುವಿಂದು ಡೈಲೆಕ್ಟಿಕಲ್ ಅಂದರೆ ಕನ್ನಡವನ್ನು ಜಲ್ದಿ ಆಡಬೇಕು ಅನ್ನೋದು ಎಲ್ಲ ಕಾಣಿಸ್ತಿರುತ್ತೆ ನಮಗೆ. ಒಂದೊಂದು ಉದಾಹರಣೆ ನೋಡಿದಾಗ ನೋಡಿರಿ, ಕೃಷ್ಣ ಹೋದ ಕಲಿ ಬಂದ ಅಂದರೆ ಕೃಷ್ಣ ಕಲಿಯುಗ ಬಂದನು ಕೂಡ 37 ವರ್ಷ ಬದುಕಿದ್ದ ಅವನು. ಒಂದೊಂದೇ ಹೇಳಿಕ್ಕೆ ಹೊಂಟಾಗ ಏನಪ್ಪ ಅಂದರೆ ನೋಡಿರಿ, ಮಂಜು ಕರಗಿತು, ಎಚ್ಚರದ ಮಾತು, ಎಲ್ಲೆಲ್ಲೂ ಭಗವಂತನಿದ್ದಾನೆ, ಉಪವಾಸ ಹಾಕಬೇಕು ಅಂತ. ಉಪವಾಸ ಇರಬೇಕಲ್ಲ, ಉಪವಾಸ ಹಾಕಬೇಕು. ಎದಕ್ಕೆ? ಮನಸ್ಸಿಗೆ. ಮನಸ್ಸು ಸ್ವತಂತ್ರ ಅಲ್ಲ. ನಮಗೇನು ಕಾಣಿಸ್ತದೋ ಅದೇ ಅದಕ್ಕೆ ಊಟ, ಏನು ಕೇಳಿಸ್ತದೋ ಅದೇ ಅದಕ್ಕೆ ಊಟ. ಕ್ರಮೇಣ ಬರ್ತಾ ನಾವೇನು ತಿಳ್ಕೊತೀವಿ, ಉಪವಾಸ ಏಕಾದಶಿ ಬಗ್ಗೆ ಹೇಳೋದು. ನೋ ಅವ್ರು ಎಂದೂ ಕೂಡ ಈ ಒಂದು ಕ್ಯಾಚಿ ವರ್ಡ್ ಏನಂತಲ್ಲ, ಈ ಕ್ಯಾಚಿ ವರ್ಡೇ ಅವ್ರ ಶೈಲಿ. ಅದನ್ನು ತರಲಿಕ್ಕೆ ಹೊಂಟಾಗ ಎಂತೆಂಥ ದೊಡ್ಡ ವಿದ್ವಾಂಸರು ಏನು ಓದಿ ಬಂದರೂ ಕೂಡ ಅವರಿಗೆ ಅವ್ರದ್ದೇ ಆಗಿರುವಂಥ ಒಂದು ಸಿಸ್ಟಮ್, ಅಂದ್ರೆ ಇಂಥ ಶೈಲಿ ಕನ್ನಡದ ಡೆವಲಪ್ ಮಾಡಿದವರು ಇವರು. DVG ಅವರಂಗೆ ಬೇರೆ ನೇರವಾಗಿ ಎಂದೂ ಎಲ್ಲಿ ಹೇಳಿಲ್ಲ ಅವರು.
ನಾವೇನು ತಿಳ್ಕೊಂಡಿರ್ತೀವಿ? ಪ್ರಹ್ಲಾದ, ಸಾಮಾನ್ಯ ಪಂಡಿತರು ಹೆಂಗಿರ್ತಾರೆ? ಧ್ರುವ, ಪ್ರಹ್ಲಾದ, ಅಜಾಮೇಳ, ಮುಚಕುಂದ ಮತ್ತು ಕೊನೆ ಲಾಸ್ಟಿಗೆ ಏನಪ್ಪ ಅಂದರೆ ಕೃಷ್ಣ ಹೇಳಿ ಭಾಗವತ ಮುಗಿಸ್ತಾರೆ. ಸಪ್ತಾಹ, ಇದು ಏನು ಸಪ್ತಾಹ? ಇದನ್ನು ಮೊಟ್ಟ ಮೊದಲ ಬಾರಿಗೆ ಅದನ್ನು ಅನ್ಕೊಂಡು ಅವರು ಸಪ್ತಾಹ ಹೇಳ್ಬೇಕಂತ ಎಲ್ಲಿದೆ ಹೇಳ್ತಾ ಹೇಳ್ತಾ ಕೊನೆ ಇದು ಉದ್ದೇಶ ಹೇಳ್ತಾರೆ. ಭಾಗವತ ಏನು ಉದ್ದೇಶ ನನಗೆ ಅಂದರೆ ಅವ್ರು ಹೇಳ್ತಾರೆ, ಈ ಗ್ರಂಥ ಭಾಷೆ ಬರೆಯುವುದಲ್ಲ, ನಾನು ಹೇಳಲು ಹೊರಟದ್ದು ತಿಳಿಯ ಕನ್ನಡಿಗರಿಗೆ. ಸಪ್ತಾಹವೆಂಬ ಮಡಿಯ ಗಂಟಿನಲ್ಲಿ ಕಟ್ಟಿಡಬೇಡಿ. ನೀವು ಎಷ್ಟಾದರೂ ಅಷ್ಟು ಓದ್ರಿ, ಯಾವಾಗಾದ್ರೂ ಅವಾಗ ಓದ್ರಿ. ಇದರಲ್ಲಿ ಒಂದು ಹೇಳ್ತಾರೆ, ಒಂದು ಹಣ್ಣು ಹಣ್ಣೇ ಅಮೃತ ಹಣ್ಣು, ಅದನ್ನು ಕೆಳಗಿಲಿಂದ ಓದ್ಬೇಕು. ಆಮೇಲೆ ಎಲ್ಲಿ ತಿಂದ್ರೂ ಹಣ್ಣು ರುಚಿನೇ ಇರ್ತದೆ. ಇದು ಅಮೃತದ ಧಾರೆ. ಇದು ಈ 18,000 ಶ್ಲೋಕಗಳಲ್ಲಿ ಒಂದು ಶ್ಲೋಕ ಸಾಕು. ಇದನ್ನೇನಪ್ಪ ಅಂದರೆ ಭಕ್ತಿಗಾಗಿ ಭಾಗವತ. ಇದನ್ನು ಕೊಡ್ಲಿಕ್ಕೆ ಹೊಂಟಾಗಿ ಏನಪ್ಪ ಅಂದರೆ ಒಂದೊಂದೇ ಕೊಡ್ತಾರೆ ಅವರು ಶ್ಲೋಕಗಳನ್ನು. ಈ 18 ಪುರಾಣಗಳ ರಾಜ ಅಂತ ಹೇಳಿ ಕೊಂಟಾಗ ಈ ಶ್ಲೋಕ ಇದೆಲ್ಲ ಸಾಮಾನ್ಯವಾಗಿ ನಮ್ಮ ದ್ವೈತದ ಬಗ್ಗೆ ಹೇಳಿದ್ರಲ್ಲ ಅವರು. ನಾವೇನು ಮಾಡ್ತೀವಿ ಸಾಮಾನ್ಯವಾಗಿ ಸ್ಟೂಡೆಂಟ್ಸು ಕನ್ನಡದಿಂದ ಬಂದವರು ಹೇಳಲಿಕ್ಕೆ ಹೊಂಟಾಗ ಇನ್ನೊತ್ತು ನಾವು ಈ ದ್ವೈತವನ್ನು ಓದಲಿಕ್ಕೆ ಹೊಂಟಾಗ ವ್ಯಾಸರಾಯ ಶ್ಲೋಕ ಅಂತ ಹೇಳ್ಕೊತಾರೆ. ಈ ಶ್ಲೋಕ ಹೊಂಟಾಗ ಏನಪ್ಪ ಅಂದರೆ ನಮ್ಮ ವಿಧ ಭಕ್ತಿ ಮಾರ್ಗ ಹೇಳ್ಕೊತ ಹೊಂಡ್ತೀವಿ. ಇದನ್ನು ಹೇಳಲಿಕ್ಕೆ ಹೊಂಟಾಗ ಇಂತಹ ಶ್ಲೋಕಗಳನ್ನು ವ್ಯಾಸರು ಬರೆದಿಲ್ಲ ಅಥವಾ ವ್ಯಾಸರಾಯರನ್ನೂ ಬರೆದಿಲ್ಲ. ಸಂಸ್ಕೃತ ತಪ್ಪಲಿಕತ್ತೀರಿ ನಿರ್ಭಿಡವಾಗಿ ಮತ್ತು ಯಾವುದೇ ಮುಲಾಜಿ ಇಲ್ಲದೆ ಹೇಳಿದ್ರು ಅವರು. ಎಂತೆಂಥ ಈಗ ನಮ್ಮ ಸಿರ್ನೂರು ಕೇಳಿದ್ರಲ್ಲ ಅಂಥ ಸಮಸ್ಯೆಗಳು ಬಹಳಷ್ಟವ ಕನ್ನಡದಲ್ಲಿ. ಹಾಗೆ ಇಂಥ ಧೈರ್ಯಶಾಲಿ ಕನ್ನಡವನ್ನು ತಂದವರು ಅವರು. ಭಕ್ತಿ, ಜ್ಞಾನ, ವೈರಾಗ್ಯ ಇವು ನಲ್ಲಿ ಮುಪ್ಪುರಿಗೊಳ್ಳಬೇಕೇ ಹೊರತಾಗಿ ಭಕ್ತಿ ಎಂಬುದು ಜ್ಞಾನ ಭಕ್ತಿ ವಿರೋಧವಲ್ಲ. ಇಲ್ಲೇನಪ್ಪ ಅಂದರೆ ಜ್ಞಾನವು ಭಕ್ತಿಗೆ ತನ್ನ ಮುಂದಿನ ಎಲ್ಲವನ್ನು ಮಾಡೋದು ಅನುದಾನ ಕೊಟ್ಟಿತು. ಜ್ಞಾನ ಭಕ್ತಿ ಅನುದಾನ ಕೊಡ್ತಂತ ಗ್ರ್ಯಾಂಡ್ಸ್ ಕಾಲ ಇತ್ತದು. ನೋಡ್ರಿ, ಆತ ತನ್ನ ಆಯುಷ್ಯ ಆದಿತ್ಯ ಕಿತ್ತುಕೊಂಡ, ಸತ್ತಾನಂಗಲ್ಲ. ಆಯುಷ್ಯ ಆದಿತ್ಯ ತೊಗೊಂಡದ, ಹಗಲು ರಾತ್ರಿ ಬಳ್ಳಿ ಅಳಿತದೆ ಕೇಳ್ತೀವಿ ನಾವು. ಹಂಗೆ ಅದನ್ನು ನೋಡುವಾಗ ಅರ್ಜುನರ ವ್ಯವಸ್ಥೆ ಹೇಗೆ ಮುಂದೇನು ಕೇಳಿಕೊಂಡ್ರೆ ನಿದ್ರೆ ಎಲ್ಲಿ ಎಚ್ಚರ ಯನಿಶಾ ಸರ್ವಭೂತಾನೇ ಹೇಳಿಕ್ಕಿ ಯಾವುದೇ ಸಂಸ್ಕೃತ ಶಬ್ದವನ್ನು ನೇರವಾಗಿ ಕನ್ನಡದಲ್ಲಿ ತಂದವರು ಇವರು. ಮರಗಳೂ ಜೀವಿಸುತ್ತವೆ. ಯಾವಾಗ 82 ಬುಕ್ ಇದು. ಮರಗಳೂ ಜೀವಿಸುತ್ತವೆ. ಮತ್ತಷ್ಟೇ ಪ್ರಾಣಿಗಳು, ಪಕ್ಷಿಗಳು, 4 ಕಾಲಿನ ಪ್ರಾಣಿಗಳು ಉಂಟು, 4 ಕಾಲಿನ ಮನುಷ್ಯರಿದ್ದಾರೆ ಅಂತ ಹೇಳ್ತಾರೆ. ಪ್ರಾಣಿ ಅಂತ ಬರೋ ಮನುಷ್ಯನಿಗೆ ಮನುಷ್ಯ ಅಂತ ಹೇಳ್ತಾರೆ. ನೋಡಿರಿ, ಹೆಣ್ಣು ಸಂತಾನ, ಹೆಣ್ಣೇ ವಾಸಿ. ಆಗಿನ ಕಾಲ ಪ್ರತಿಯೊಂದು ಹೇಳಿಕೊಂಡಾಗ ಅದಕ್ಕೆ ಒಂದೊಂದು ಸುಮಾರು 4, 5 ಪುಟ ಬರ್ಕೋತ ಹೋಗ್ತಾರೆ ಅವರು. ನೋಡಿರಿ, ಅಜಾಮಿಳನ ಗೆದ್ದ ಅದೋಕ್ಷಜ. ನೋಡಿರಿ, ಅಜಾಮಿಳನಿಗೆ ಒಲಿದ ಅದೋಕ್ಷಜ. ಎಲ್ಲ ಕತೆ ತಿಳಿದ್ಬಿಡುತ್ತೆ ನಮಗೆ. ಅದೇ ನಮಗೆ ಗಜೇಂದ್ರ ಮೋಕ್ಷ ಹೇಳ್ಕೊತ ಹೋಗ್ತೀವಿ. ಅವ್ರನ್ನ ಒಂದೊಂದೇ ಹೇಳ್ಬೇಕಾಗಿದ್ದಾರೆ. ಅಜಾಮಿಳ ಪ್ರಹ್ಲಾದ ಎಲ್ಲ ಭಕ್ತರನ್ನು ಹೇಳಿಕ್ಕೆ ಹೊಂಟಾಗ ಅದರದೇ ಆಗಿರುವಂಥ ಶೈಲಿ, ಅದರದೇ ಆಗಿರುವಂಥ ಭಾಷೆ. ನೋಡಿ, ಇನ್ನು ಬೆನ್ನುಡಿ ಬರೀತಾರೆ ಅವರು. ನೋಡಿರಿ, ಶ್ರೀಮದ್ ಭಾಗವತವನ್ನು ಮೊತ್ತ ಮೊದಲು ಹೇಳಿದವರು ತಂದೆ ವೇದವ್ಯಾಸರು, ಕೇಳಿದವರು ಮಗ ಶುಕಮುನಿ. ಇದೊಂದು ತಂದೆ ಮಕ್ಕಳ ಸಂಯುಕ್ತ ಕೊಡುಗೆ. ಮತ್ತು ಶುಕಮುನಿಯಿಂದ ಪರೀಕ್ಷಿತ ಪಡೆದು ಇದೇ ನಾಂದಿ ಎಂದು 7 ದಿನಗಳ ಪರ್ಯಂತ ಕೊಟ್ಟನು. ಅದಕ್ಕೆ ಭಾಗವತಂ ರಸಾಯನಂ ಅಂತ ಹೇಳ್ತಾರೆ. ಭಾಗವತ ಒಂದು ರಸದ ಹಣ್ಣು. ಎಲ್ಲಿ ಸವಿದರೂ ಸವಿ, ಎಲ್ಲೂ ಕೂಡ ಸಿಪ್ಪೆ ಇಲ್ಲ, ಎಲ್ಲವೂ ಸವಿಯೇ. ಅದಕ್ಕೆ ಇದು ಸವಿ ಭಾಗವತ. ಬನ್ನಜಿಗ ಬೆನ್ನುಡಿಯವರೇ ಬರ್ಕೋತಾರ, ಮುನ್ನುಡಿಯವರೇ ಬರ್ಕೋತಾರ. ಅದು ಸಪ್ತಾಹಾನ ಶಬ್ದವನ್ನು ಅಕಸ್ಮಾತ್ ನೋಡ್ರಿ, 7 ಕಾಂಡ ರಾಮಾಯಣ, ಬಟ್ ಭಾಗವತಕ್ಕೆ ಸಪ್ತಾಹ ಅಂತೀವಿ ನಾವು. ಈ ಥರ ಭಾಗವತವನ್ನು ಕರ್ನಾಟಕದಲ್ಲಿ, ನಾನು ಹೈದರಾಬಾದಲ್ಲಿ ವಿಚಿತ್ರ ಘಟನೆ ನಡೀತಾ ಇದೆ. ನಾವು ಹೈದರಾಬಾದಲ್ಲಿ ಕೇಳ್ತಿದ್ದೆ, ಓದ್ತಿದ್ದನು. ಅಲ್ಲಿ ಕೇಳುವಾಗ ಲಿಂಗಂಪಲ್ಲಿ ಅಂತ ಒಂದು ರಾಘವೇಂದ್ರ ಸ್ವಾಮಿ ಮಠ ಇದೆ, ಅಲ್ಲಿ ಹೇಳ್ತಿದ್ರು. ವಿಪರೀತ ಜನ ಸೇರ್ಲಿಕ್ಕಂತೂ ಸರಿ ಹೋಗಲಿಲ್ಲ. ಪಕ್ಕದಾಗ ಒಂದು ಗುಜರಾತಿ ಭವನ ಅಂತಿದೆ. ಅವ್ರಿಗೆ ಕೇಳಿದ್ರೆ ಬರ್ರಿ ಅಂದರು ಅವರು. ಅವ್ರಿಗೆ ಕನ್ನಡ ಬರಂಗಿಲ್ಲ, ಹೆಂಗೆ ಮಾಡ್ತಂದ್ರು. ಅವ್ರು ಹೇಳಿದ್ರು, ಸಂಸ್ಕೃತ ಶ್ಲೋಕವನ್ನು ನೀವು ಸಂಸ್ಕೃತ ಹೇಳ್ತಾರಲ್ಲ ಸಾಕು, ನಾವು ಕನ್ನಡ ತಿಳಿತಂದರು. ಅದಕ್ಕೆ ಭಾಗವತಕ್ಕೆ ಜಾತಿ ಇಲ್ಲ, ಮತ ಇಲ್ಲ, ಭಾಷೆ ಇಲ್ಲ. ಇದನ್ನು ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ತಂದವರು ಅನ್ಡೌಟೆಡ್ಲಿ ಬನ್ನಂಜಿ ಅವರು.
ಈಗಲೂ ಕೂಡ ಕಂಕಣ ಕಟ್ಕೋಬೇಕು, 7 ದಿನ ಕೇಳಬೇಕು. ನಾವು ಮಾಡ್ತೀವಿಲ್ಲ ಅಂತ ತಿಳ್ಕರೆ ಇದನ್ನು ಓಪನ್ ಈ LPG ಬಂದ ಲಿಬರಲೈಸೇಷನ್ ಆಫ್ ಭಾಗವತ ಪಾಲಿಸಿ ತಂದ್ರೆ ಅವರು. ಭಾಗವತ ಹೆಂಗದಂದ್ರೆ ಅವ್ರ ಟೈಮಿಗೆ ಇದು ಕೆಲವು ನೆನಪಿರ್ಬೇಕು ಬಂದೀವಿ. ಭಾಗವತನ ಸಂಪ್ರದಾಯ, ಭಾಗವತ ಒಂದು ಕಮ್ಯುನಿಟಿ. ಹಿಂದಕ್ಕೆ ಈ ಸ್ಮಾರ್ತರು, ವೈಷ್ಣವ, ಬ್ರಾಹ್ಮಣರು ಕನ್ಯಾ ಕೊಡ್ತಿಲ್ಲ. ಸ್ಮಾರ್ಟ್ ಅದು ಲಿಬರಲೈಸ್ಡ್ ಬ್ರಾಹ್ಮಿನ್ಸ್ ಅಂತ, ಭಾಗವತ ಸಂಪ್ರದಾಯ ಅಂತ. ಅಂದ್ರೆ ಭಾಗವತವನ್ನು ಒಂದು ಯಾವ ಮಟ್ಟಕ್ಕೆ ಎತ್ತರಿಸ್ತಾರಂದರೆ ರಾಮಾಯಣ ಮಹಾಭಾರತನೇ ಬೇರೆ. ಯಾಕಂದ್ರೆ ರಾಮಾಯಣಕ್ಕೆ ಹೀರೋ ರಾಮ, ಮಹಾಭಾರತಕ್ಕೆ ಹೀರೋ ಕೃಷ್ಣ, ಭಾಗವತಕ್ಕೆ ಭಕ್ತರೇ ಹೀರೋ. ಅದಕ್ಕೆ ಇಟ್ಸ್ ಎ ಡೆಮೋಕ್ರೆಟಿಕ್ ಗ್ರಂಥ ಇದು. ಪ್ರಹ್ಲಾದ, ನಾರದ, ಭಗವತ್ ಇವರೇ ಅವ್ರ ಮಾಲಕರು. ಅದು ಈ ಥರ ಭಾಗವತವನ್ನು ಬೇರೆ ಬೇರೆ ಭಾಷೆಯಲ್ಲಿ ಮಾಡಿದವರು. ಅವ್ರು ಮೊಟ್ಟ ಮೊದಲು ಥ್ಯಾಂಕ್ಸ್ ಹೇಳಿದೆ ಗೊತ್ತೇನ್ರಿ, ಲಕ್ಷ್ಮಣಾಚಾರ್ಯ ಮತ್ತು ಉಡುಪ ಅವ್ರಿಗೆ. ಇಡೀ ಅವರು ಸುಮಾರು ಏನು ಹೇಳಿದ್ರೆ ಯಾರೋ 35,000 ಅವರ್ಸ್ ಅಂತ ಅವ್ರು ಪ್ರವಚನ ಮಾಡಿದ್ರು. 35,000 ಅವರ್ಸ್. ಸಾಮಾನ್ಯವಾಗಿ ರೈಲ್ವೆ ಇಂಜಿನ್ ಡ್ರೈವರ್ಸ್ದು ಎಕ್ಸ್ಪೀರಿಯನ್ಸ್ ಅವರ್ಸ್ನಾಗ ಕೌಂಟ್ ಮಾಡ್ತಾರೆ, ಬೇರೆದೆಲ್ಲ ಡೇಸ್ನಾಗ. ನಮಗೇನು ಮಾಡ್ತಾರೆ, 30 ವರ್ಷ ಕೆಲಸ ಮಾಡಿದ ಅಂತಾರೆ. ನಾವು 30 ವರ್ಷದ ಮಾಡಿದ್ದೆಷ್ಟು, ಒಂದಿನಕ್ಕೆ ಎಷ್ಟು ತಾಸು ಅಂತ ಹೇಳಿದ್ರೆ, ಆ ಥರ ಬನ್ನಂಜಿಯವರ ಪ್ರವಚನಗಳನ್ನು 35,000 ಅವರ್ಸ್ ಅಂತವು. ಅದಕ್ಕೇನಪ್ಪ ಇಲ್ಲಂತಲ್ಲ, ಇಡೀ ಬೇರೆ ಬೇರೆ ದೇಶದಲ್ಲಿ ಮಾಡಿ ಬಂದರು. ಬೇರೆ ಎಲ್ಲ ದೇಶದಲ್ಲಿ ಮಾಡೋದನ್ನು ಕೊನೆಗೆ ಏನಪ್ಪ ಅಂದರೆ 2006ನಲ್ಲಿ ಇಂಗ್ಲೀಷ್ನಾಗ ಕೊಟ್ಟರು. ಇದೆ ಈ ಸಂಗ್ರಹ ಭಾಗವತದ್ದೇ ಇಂಗ್ಲೀಷಿಂದ. ಇದಕ್ಕೂ ಅಷ್ಟೇ ನೋಡಿ. ಅಂದರೆ ಅವರು ಒಂದೊಂದು ಶಬ್ದನೂ ಕೂಡ ಯಾವುದು ಕೂಡ ನಮ್ಮ ಕಡೆ ಒಂದು ಕಡೆ ಗಾದಿ ಮಾತ್ರ ಕೇಳಿರ್ಬೇಕು ನೀವು, 100 ಬಕ್ನಾ 1 ಲಿಖನ ಅಂತ. ನೀವು 1000 ಪ್ರವಚನ ಮಾಡಿರಿ, ಅದನ್ನು ಬರೀಬೇಕು ನಾವು. ಈ ಬರವಣಿಗೆಯಲ್ಲಿ ತರಬಹುದಂಥ ಸರಳ ಭಾಷೆ, ಸರಳ ಶೈಲಿ ಮತ್ತು ಎಲ್ಲವನ್ನೂ ತಿಳ್ಕೊಂಡವರು ಈ ಭಾಷೆಯಲ್ಲಿ ಕೊಡಲಿಕ್ಕೆ ಅಂತಾಗ ಬನ್ನಂಜೆ ಅಂದರೆ ಭಾಗವತನೇ. ಉಪನಿಷತ್ತು ಅವೆಲ್ಲ ಬೆಳಿಗ್ಗೆ ಹೇಳ್ತಿರು ಸ್ಕಾಲರ್ಸಿಗೆ, ಬಹಳ ಸ್ವಲ್ಪ ನಿಷ್ಠಾವಂತರಿಗೆ ಸರಳವಾಗಿ ಕೇಳಿದ್ದಿದೆ. ನನಗೆ ಮೊಟ್ಟ ಮೊದಲಿಗೆ ಒಂದು ಸಲ ಅವ್ರಿಗೆ ಮಂಗಳೂರು ಪ್ರೆಸ್ಸಿಗೆ ಹೋಗಿ ಭೇಟಿಯಾಗಿ ಬಂದಿದ್ದು. 2ನೇ ಸಲ ಏನಪ್ಪ ಅಂದರೆ ಮುಂಬೈನಲ್ಲಿ 3 ದಿನ ಒಂದು ಸಾಂತಾಕ್ರೂಸ್ ರಾಯರ ಮಠದಲ್ಲಿ, ಬಿಲ್ಲವ ಸಮಾಜದಲ್ಲಿ ಒಂದು, ಇನ್ನೊಂದು ಯೂನಿವರ್ಸಿಟಿಯಲ್ಲಿ 3 ಸಲ ಉಪನ್ಯಾಸ ಸಿಕ್ಕಿದ್ರು. ಒಬ್ಬರು ಪ್ರಶ್ನೆ ಕೇಳಿದ್ರಂಗೆ, ಅದು ಎಷ್ಟು ನಿಷ್ಠುರವಾದಿದ್ರು ಅನ್ಲಿಕ್ಕೆ. ಅಲ್ರಿ ಕನಕದಾಸರ ಮುಂಡಿಗೆಗಳ ಬಗ್ಗೆ ಇನ್ನು ಸ್ವಲ್ಪ ಹೇಳಬೇಕು ಅಂದರು. ನಾವು ಹಿರಿಯರಂತ ನೋಡಿ ಹೇಳ್ತೀರೇನ್ರಿ ಅಂದ. ಇಲ್ಲ ನಿಂಗೆ ಕೇಳ, ನೀ ಹೇಳಪ್ಪ ಅಂತ. ಎಷ್ಟು ಸ್ಪಷ್ಟ ಇರ್ತೀರಂದ್ರೆ ನೇರ ದಿಟ್ಟ ನಿರಂತರ ಶಬ್ದ ಹುಟ್ಟಿದೆ ಅವ್ರಲಿಂದ. ಅದಕ್ಕಾಗಿ ಭಾಗವತಕ್ಕೆ ಹೊಸ ಭಾಷೆ ಅಂದರೆ ಬನ್ನಂಜೆ ಭಾಷೆನೇ. ನನ್ನೊಂದು ಬುಕ್ ಇದೆ ಪುರಂದರ ಭಾಗವತ ಅಂತ, ಹಂಗೆ ಬನ್ನಂಜೆಯ ಭಾಗವತ. ಇದನ್ನು ನಾವು ತರಬೇಕಾಗಿದೆ. ಈಗ ಈ ಸುಮಾರು 200-300 ಪುಸ್ತಕಗಳನ್ನ ಆಗಲ್ಲದು. ಪ್ರತಿಯೊಂದು ಉಪನ್ಯಾಸ ಪ್ರವಚನ ಕೇಳೋದ ಕೂಡಲೇ ನಮ್ಗೆ ಅನಿಸೋದೇನೋ, ಓ ಹಿಂಗೆ ಆಗ್ಬೇಕಪ್ಪ, ಹಿಂಗೆ ಕೇಳಬೇಕಪ್ಪ ಅಂತ. ಅಂದರೆ ಭಾಷೆಯಲ್ಲಿ ಅವ್ರ ಟೈಟಲ್ಗಳು ಮತ್ತು ಶೈಲಿಯಲ್ಲಿ, ಭಾಷೆಯಲ್ಲಿ ನೋಡಿ. ಇಂದ್ರನಿಗೆ ಏಕೆ ಪೂಜೆ ನೋಡಿ, ಕೇಳಿ ಪ್ರಶ್ನೆ. ನಾವೇನು ತಿಳ್ಕೊತೀವಿ, ಇಂದ್ರನಿಗೆ ಏಕೆ ಪೂಜೆ ಅಂದಾಗ ನಾವು ಗೋವರ್ಧನೋದ್ಧಾರಣ ನೆನಪಿಗೆ ಬರ್ತದೆ ನಮಗೆ. ಅದ್ರ ಮುಖಾಂತರ ಈಗ ಇಸ್ಕಾಂದವರು ಬರೀ ಯಾವ ಊರಾಗ ಏನು ಬೆಟ್ಟ ಗುಡ್ಡವ ಅವಕ್ಕೆ ಪೂಜೆ ಮಾಡಿರಿ. ನದಿಗೆ ಅವತ್ತೇ ಒಂದು ಸುಮಾರು 40 ವರ್ಷದ ಕೆಳಗೆ ಪ್ರೇಮ ಪರಿಸರ ಜ್ಞಾನ ಅಂದರೆ ಎಕ್ಸಿಕ್ಯೂಟಬಲ್ ಕಾಂಪೊನೆಂಟ್ಗಳು ಕೊಟ್ಟರು, ಸಣ್ಣ ಇಂದ್ರನಿಗೆ ಏಕೆ ಪೂಜೆ ಅಂತ ನೋಡಿ. ರುಕ್ಮಿಣಿಯ ಚಿತ್ತಚೋರ ಅಂತ ಫಸ್ಟ್ ಈ ಜಗತ್ತಿನಾಗ ಲವ್ ಲೆಟರ್ ಬರೆದಿದ್ದಾರಪ್ಪ ಅಂದ್ರೆ ರುಕ್ಮಿಣಿ ಕೃಷ್ಣಗಂತು, ರುಕ್ಮಿಣಿಯ ಚಿತ್ತಚೋರ ಅಂತ. ಅಂದ್ರೆ ಈ ಥರದ್ದು ಮಾಡರ್ನ್ ರೀಡರ್ಸಿಗೆ ಬೇಕಾಗಿರುವಂತಹ ಮಾಡರ್ನ್ ಸ್ಟೈಲ್ ಮತ್ತು ಮಾಡರ್ನ್ ಲಿಂಗ್ವಿಸ್ಟಿಕ್ ಡೈಲೆಕ್ಟಿಕಲ್ ಶಬ್ದಗಳನ್ನು ತಂದ್ರೆ ಅವರು. ಕರೆಯ ಬಂದವರು ನಾವೇನು ತಿಳ್ಕೊತೀವಿ, ಗೋಪಿಕಾ ಕರ್ಲಿಕ್ಕೆ ಬಂದ್ರೆ ಅಂತ ನೋ, ಕರೆಯ ಬಂದವರು ಯಾರಪ್ಪ ಅಂದ್ರೆ ಇಲ್ಲಿ 4 ನಿಮಗೆ ಕರೆ ಬರ್ತಾವ, ಹ್ಯಾಂಗೆ ಬದುಕಿದಪ್ಪ ಅಂತ. ಯಮದೂತರು ಬರ್ತಾರ, ಹೆಂಗೆ ಬದುಕಬೇಕು, 4 ವೃತ್ತಿಗಳನ್ನು ಕೊಡ್ತಾರೆ ಅವರು. ಕೊನೆಗೆ ಶ್ವಾನ ವೃತ್ತಿ ಅಂತ. ಅಂದ್ರೆ ಯಾರೋ ಈ ಪ್ರಪಂಚದ ಎಲ್ಲ ರಾಶಿ ಮುಗಿದ್ಮೇಲೆ ನಾವಾಗೇ ಹೋಗಿ ಒಂದೆರಡು ಕಾಳು ಸಿಕ್ಕಿದ ತಂದು ಉಣ್ಣೋದು ಬೇರೆ ಅಂತ, ಅಥವಾ ತಾನಾಗೇ ಸಿಕ್ಕಿ ತಿನ್ನೋದು ಬೇರೆ. ಕೊನೆಗೆ ಏನಪ್ಪ ಅಂದರೆ ಉತ್ತಿ ಬಿತ್ತಿ ಬೆಳೆಯೋದು ಬೇರೆ. ಕೊನೆಗೆ ಉಳಿದು ನಾಯಿ ವೃತ್ತಿ. ಯಾರು ಏನು ಬೇಡ ಅಂದ್ರೂ ನನಗೆ ಬೇಕೆಂತ ಕಷ್ಟ, ಈ ವೃತ್ತಿ ಬೇಡ ಅಂತ. ಎಷ್ಟು ಸೂಕ್ಷ್ಮ ಒಂದೊಂದೇ ವಿಷಯಗಳನ್ನು ಕೊಡಲಿಕ್ಕೆ ಹೊಂಟಾಗ ಇದನ್ನು ಸಮಗ್ರವಾಗಿ ಇಲ್ಲಂತರೂ ವರ್ಷಗಟ್ಟಲೆ ಕೇಳಿದವರಿದ್ದಾರೆ. ನಾನು ಸ್ವಲ್ಪ ಹೆಚ್ಚು ಕೇಳಿಲ್ಲ, ಬಟ್ ಮೊದಲಿಂದ 15 ವರ್ಷ ನಾನು ಹೈದರಾಬಾದ್ದಾಗ ಕೇಳೀನಿ, ಕನ್ನಡದಲ್ಲಿ, ಇಂಗ್ಲೀಷ್ನಲ್ಲಿ. ಇವನ್ ಕೆಲವು ಸಲ ನಮ್ಮಲ್ಲಿ ಸುಂದರ್ ರಾವ್ ಅಂತಿದ್ರು ಒಬ್ಬರು, ತಾಜ್ ಮಹಲ್ ಗ್ರೂಪ್ ಆಫ್ ಹೋಟೆಲ್ ಚೇರ್ಮನ್. ಅವರು ತುಳುವಿನಲ್ಲಿ ಹೇಳಿಸ್ತಿದ್ರು, ನಾವು ಅದನ್ನು ಕೇಳ್ತಿದ್ದೆವು. ಒಬ್ಬ ವ್ಯಕ್ತಿ ಇಡೀ ಒಂದು ಅರ್ಧ ಶತಮಾನ ಸಾಮ್ರಾಜ್ಯವನ್ನು ಆಳಿದವರು ಇವರು. ನಿಮ್ಮ ಅದಕ್ಕೆ ಇಬ್ಬರು ಹೆಸರು ನಾವು, ಒಂದು DVG KS ನಾರಾಯಣಾಚಾರ್ಯ, ಕೃಷ್ಣಾಚಾರ್ಯ ಇದು ರಾಷ್ಟ್ರಧರ್ಮ, DVG ಧರ್ಮ, ಇವ್ರದ್ದು ಭಾಗವತ ಧರ್ಮ.
ಅದಕ್ಕೆ ಭಾಗವತ ಒಂದು ಹೆಸರಲ್ಲ, ಒಂದು ಗ್ರಂಥ ಅಲ್ಲ, ಡಿ ವಿ ಜಿಯವರೇ ಕೊಟ್ಟಂಥ ಬಹುತೇಕ ನಮ್ಮೆಲ್ಲರಿಗೂ ಅತ್ಯಂತ ಧೈರ್ಯವಾಗಿ ನಾವು ಆಚರಣೆ ಮಾಡ್ಬೋದಪ್ಪ. ನಾವು ಧರ್ಮದಿಂದ ಅದಕ್ಕೆ ಅಷ್ಟೇ ಅಲ್ಲ, ಕಲಿಯುಗದಲ್ಲಿ ನಾವೇ ಪುಣ್ಯಶಾಲಿಗಳಂತರವ್ರು. ಅವ್ರಿಗೆ ಬೇರೆ ಕಡೆ ಎಲ್ಲ ಯಜ್ಞ ಯಾಗ ಏನೇನೋ ಈಗೇನಿಲ್ಲ. ನೀವು ಕಲಿಯುಗದಲ್ಲಿ ಹರಿನಾಮವನ್ನೇ ಕುಲಕೋಟಿಗಳು ಉದ್ಧರಿಸೋ ಇಷ್ಟು ಗ್ಯಾರಂಟಿ ಕೊಟ್ಟರಲ್ಲ, ಇದಕ್ಕೇನು ಕಾರಣ? ಫಲವಿದು ಬಾಳುವುದಕ್ಕೆ ಹೆಂಗೆ ಬಾಳ್ಬೇಕಂಥೇಳಿ ಯಾವುದನ್ನು ನೇರವಾಗಿ ಕೂಡಿಸಿ ಪಾಠ ಪ್ರವಚನ ಮಾಡ್ತಿದ್ದಿಲ್ಲ, ಹೇಳ್ತಾ ಹೋಗ್ತಿದ್ರು. ಅವ್ರ ಶೈಲಿ ಈ ಕಡೆ ಪೂರ್ತಿ ದ್ರಾಕ್ಷಿ ಪಾಕ ಶೈಲಿನೂ ಅಲ್ಲ, ಅಥವಾ ನಾರಿಕೆಳ ಶೈಲಿ ಅಲ್ಲ, ಗೋಲ್ಡನ್ ಮೀಡಿಯಮ್ ಅಲ್ಲ, ಗೋಲ್ಡನ್ ಮೀಡಿಯನ್ ವೇ ಇರ್ತಿತ್ತದು. ಈ ಥರದ ಶೈಲಿಯನ್ನು ಭಾಷೆಯನ್ನು ಕೊಟ್ಟವರು ನಮ್ಮ ಬನ್ನಂಜೆ ಗೋವಿಂದಾಚಾರ್ಯರು. ಈ ಕಾರ್ಯಕ್ರಮಕ್ಕೆ ವಿಠಲ್ ನನಗೇನಪ್ಪ ಅಂದರೆ ಒಂದು ಕೊನೆಯ ಪದ್ಯ ಏನಪ್ಪ ಅಂದರೆ, ಆರೇ ಕೃಷ್ಣನ, ಇದೆಲ್ಲದರದ್ದು ಮೂಲ ಕೊನೆ ಕೃಷ್ಣ ಅಂತ ಹೇಳ್ತಾರೆ. ಅದಕ್ಕೆ ಕೃಷ್ಣಂದು ಏನು ಹೇಳಿದ್ರೆ ನಮ್ಗೆ ಸಿರ್ನೂರು ಕರೆಲ್ಲ, ಇವೆಲ್ಲ ಭಾಳಷ್ಟು ಇನ್ನು ಎಷ್ಟೆಷ್ಟೋ ಕಾಂಟ್ರವರ್ಸಿ ಬಂದಿವೆ. ಅದಕ್ಕೆ ನಾವು ಇವತ್ತೇನಿದ್ದೀವಲ್ಲ, ನಾವು ನಮಗೆ ಇರುವಂಥ ಏಕೈಕ ಸುಲಭ ಸರಳ ಮಾರ್ಗ ಅಂದರೆ ಭಾಗವತ. ನಮ್ಮ ಮುಕ್ತಿನೋ ಭಕ್ತಿನೋ ಇದಕ್ಕೇನು ಕಾರಣ ಬನ್ನಂಜಿಯವರು. ಅದನ್ನು ಹೇಳ್ತಾ ನನಗೆ ಅವಕಾಶ ಕೊಟ್ಟಂಥ ವಿಠಲ್ ಕುಲಕರ್ಣಿ ಮೊದಲಾಗಿ ಮುಗಿಸ್ತೇನೆ. ಈಗ ನಿಮಗೇನಪ್ಪ ಅಂದರೆ, ನನ್ನ ಇಲ್ಲಿ ಹೇಳೋದಿಷ್ಟೇ, ಬನ್ನಂಜಿಯವರ ಮುಖಾಂತರ ನಾವು ಈ ಏನು ಸರಳ ಭಾಗವತ ಕೊಟ್ಟಲ್ಲ ಕನ್ನಡದಲ್ಲಿ, ಆ ಭಾಗವತದ ಮುಖಾಂತರ ನಮಗೆ ಅವ್ರು ತೋರಿಸೋ ಕನ್ನಡ ಮಾರ್ಗ ಇದೆಯಲ್ಲ, ಕೇವಲ ಕನ್ನಡ ಮಾರ್ಗ. ನಾನೊಬ್ಬ ಕನ್ನಡದ ಪ್ರಾಧ್ಯಾಪಕನ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಗುರುಮುಖ್ಯನ ಎಲ್ಲ ಓದಿ ಬಂದೀವಿ ನಾವು. ಇದನ್ನೆಲ್ಲವನ್ನು ಕನ್ನಡ ಅಳವಡಿಸಿದವರು ಮಾಡರ್ನ್ ಕನ್ನಡದಲ್ಲಿ. ನೋಡಿರಿ, ಎಚ್ಚರದ ಮಾತುಗಳು ಕೊಡ್ತಾರೆ ಭಾಷೆಯಲ್ಲಿ. ನಡೆದು ನೋಡುವುದಲ್ಲ, ನೋಡಿ ನಡೆಯುವುದು. ಅವ್ರವೇ ವರ್ಣಿಸಿವು. ನಡೆದು ನೋಡುವುದಲ್ಲ, ನೋಡಿ ನಡೆಯುವುದು. ಮತ್ತು ಪ್ರಾಣಾಯಾಮ ಹ್ಯಾಂಗೆ ಮಾಡ್ಬೇಕಂತ ಹೇಳ್ತಾರೆ. ಇದನ್ನು ನಾವು ಕುಣಿಸಿದಂತೆ ಕುಣಿಯುವರಲ್ಲ, ನಾವೇ ಕುಣಿಸಬೇಕು. ನೋಡಿ, ಕೃಷ್ಣ ಕುಣಿಸ್ತಾರೆ ಭಕ್ತರು. ನೋಡಿ, ಇಲ್ಲಿ ಪ್ರತಿಯೊಂದೇನಪ್ಪ ಅಂದರೆ ಅವರೇ ಕಂಡುಕೊಂಡಂಥ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಇವೆ. ಅಲ್ಲಿ ತನಕ ಆ್ಯಸ್ ಎ ಟೀಚರ್ ಆಫ್ ಕನ್ನಡ ಹೇಳ್ತೀನಿ, ಇಲ್ಲಿ ತನಕ ಇಂಥ ಇಡಿಯಮ್ಗಳನ್ನು ಯಾರೂ ಫ್ರೇಮ್ ಮಾಡಿಲ್ಲ ಕನ್ನಡದಲ್ಲಿ. ಹಿ ಈಸ್ ದಿ ಫಾದರ್ ಆಫ್ ದಿ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ರಿಗಾರ್ಡಿಂಗ್ ಇನ್ ಭಕ್ತಿ. ಅದಕ್ಕೆ ಭಕ್ತಿಯಲ್ಲಿ ಭಾವದಲ್ಲಿ ಯಾರೋ ಮಾಡಿಟ್ಟಂತಲ್ಲ, ಅವ್ರದೇ ಸ್ವಂತ ಮಾರ್ಗ ತೆಗೆದವರು. ನೋಡಿ, ಇವನಿಗೆ ಬಿಟ್ಟಾಗ ನೋಡಿ, ಮಗ ಸತ್ತು ತಂದೆ, ನೋಡ್ರಿ, ಮಗ ಸತ್ತು ತಂದೆ ಅರಸನಾದ ಅಂದರೆ ಕಂಸಗೆ ಸಾಯಿಸಿದ ಮೇಲೆ ಉಗ್ರಸೇನ ರಾಜ ಮಾಡಿದ್ನಲ್ಲ ಕೃಷ್ಣ, ಮಗ ಸತ್ತು ತಂದೆ ರಾಜನಾದ. ನನ್ನ ಸಬ್ಜೆಕ್ಟ್ ಕೇವಲ ಭಾಷೆ ಮತ್ತು ಶೈಲಿ, ಅದು ಬನ್ನಂಜಿಯವರದು ಮಾತ್ರ. ಇಡೀ ಭಾಗವತ ಹೇಳಲಿಕ್ಕೆ ನಾ ಇಲ್ಲಿ ನಿಂತಿಲ್ಲ. ನೈದರ್ ಗೋಲ್ಡ್ ನಾ ರೋಲ್ಡ್ ಗೋಲ್ಡ್, 24 ಗೋಲ್ಡಿಂದು ಕನ್ನಡ ಪ್ರಕಟದ ಅಷ್ಟೇ ಇದು. ಇಲ್ಲೇನಪ್ಪ ಅಂದರೆ ಎಂತೆಂಥ ಇರಲಿಕ್ಕಾಗಿನೂ ಕೂಡ ನೋಡ್ರಿ, ಕೃಷ್ಣ ಇದ್ದರೂ 100 ವರ್ಷ 6 ತಿಂಗಳು ಮಾತ್ರ. ಇಷ್ಟು ಖಚಿತವಾಗಿ ವಿತ್ ಡೇಟ್ ಹೇಳಿದವರು ಬನ್ನಂಜಿಯವರು ಒಬ್ಬರೇ. ಕೃಷ್ಣ ಇದ್ದಿದ್ದು 106 ವರ್ಷ 6 ತಿಂಗಳು, 120 ವರ್ಷ ಅಲ್ಲ. ಅವನಿರುವಾಗಲೇ ಕಲಿಯುಗ ಬಂತು, ಕಲಿಯುಗ ಇತ್ತು. ಒಬ್ಬೊಬ್ಬರನ್ನ ಹೋಗಿ ಹೇಳ್ತಾನೆ, ಇವನ್ನೆಲ್ಲ ಯಾದವ್ರನ್ನೆಲ್ಲ ಸಾಗು ಹಾಕಬೇಕು. ಇದನ್ನೆಲ್ಲವನ್ನು ಕನ್ನಡದ ಯಾವ ಕವಿ ಲೇಖಕನಾಗಲಿ ಇಷ್ಟು ಸ್ಪಷ್ಟವಾಗಿ ಈ ಒಳ್ಳೆ ಅಟ್ರಾಕ್ಟಿವ್ ಲ್ಯಾಂಗ್ವೇಜ್ನಲ್ಲಿ ವಿತ್ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಕೊಟ್ಟವರಿಲ್ಲ. ನನಗೇನಪ್ಪ ಭಾಗವತ ಓದಲಿಕ್ಕೆ ಒಂದು ಅವಕಾಶ ಕೊಟ್ಟವ್ರನ್ನೂ ಹೆಚ್ಚು ಕಮ್ಮಿ ಇವರೇ. ಅದರ ಎಮರ್ಜೆನ್ಸಿ ಇತ್ತು. ನಾವು ಆ ಟೈಮ್ನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಬೇಕಾಗ್ತಿತ್ತು. ಅದಕ್ಕೆ ಕನ್ನಡಕ್ಕೆ ಇಂಥ ದೊಡ್ಡ ಲೇಖಕರನ್ನು ನಾವು ಇವತ್ತು ನೆಲೆಸಲೇಬೇಕು. 90 ಅಲ್ಲ, ಶತಮಾನೋತ್ಸವನ ಮಾಡಲೇಬೇಕು. ಅಂಥದಕ್ಕೆ ನನಗೆ ಕರೆದಂಥ ವಿಠಲ್ ಮತ್ತು ಇಲ್ಲಿ ಎಲ್ಲ ಸಮಸ್ತ ವ್ಯವಸ್ಥಾಪಕರಿಗೂ ಹಸಿವಾಗ್ಯದ, ಊಟ ಮಾಡಮ್ಮು, ನಾನು ಉಣ್ತೀನಿ. ಧನ್ಯವಾದ.